ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ಯಾಲೆಂಚು ಗಿಡದ ಕೇರ್ ಯಾವ ರೀತಿ ಮಾಡಬೇಕು, ಅದನ್ನು ಫರ್ಟಿಲೈಸ್ ಯಾವ ರೀತಿ ಮಾಡಬೇಕು, ಏನನ್ನು ಹಾಕಬೇಕು, ಹಾಗೆ ಅದನ್ನು ಯಾವ ರೀತಿ ರೀಪಾಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ನೋಡಿ, ನನ್ನ ಹತ್ರ ಒಟ್ಟು 2 ವೆರೈಟಿ ಕಲೆಂಚು ಗಿಡ ಇದೆ. ಇದು ರೆಡ್ ಕಲರ್ದು. ಇದು ನಾನು ಹಚ್ಚಿಬಿಟ್ಟು ಒಂದು 4-5 ವರ್ಷದಿಂದ ಇದು ನನ್ನ ಜೊತೆಗೆ ಇದೆ. ಇದನ್ನು ಕಟಿಂಗ್ಸ್ ಹಾಕಿದ್ದೆ ನಾನು, ನಿಮಗೆ ತೋರಿಸಿದ್ದೀನಿ ಅಂತ ಅನ್ಕೊತೀನಿ ವಿಡಿಯೋದಲ್ಲಿ. ಅದರಲ್ಲೆಲ್ಲ ನೋಡಿ ಮೊಗ್ಗು ಬಂದಿತ್ತು. ಈಗ ಹೂ ಎಲ್ಲ ಅರಳ್ತಾ ಇದ್ದಾವೆ. ಕೆಲವೊಂದರಲ್ಲಿ ಇನ್ನೊಂದು ಸ್ವಲ್ಪ ಅರಳಬೇಕು, ಒಂದಿಷ್ಟು ಅರಳ್ತಾ ಇದೆ. ಇನ್ನು ಈ ಗಿಡನ ನಾನು ಲಾಸ್ಟ್ ತೀರ್ಥಹಳ್ಳಿಗೆ ಹೋದಾಗ ತೊಗೊಂಡು ಬಂದಿದ್ದು, ಅದನ್ನು ತೋರಿಸಿದ್ದೆ ನಿಮಗೆ. ನರ್ಸರಿ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಯಾರು ನೋಡಿಲ್ಲ ಅಂದರೆ ನೋಡಿ. ಅಲ್ಲಿ ಸುಮಾರು ವೆರೈಟಿಲಿತ್ತು. ಇದು ಕೂಡ ಸಿಂಗಲ್ ಪೆಟಲ್ಲೇ, ರೆಡ್ ಕಲರ್ದು ಕೂಡ ಸಿಂಗಲ್ ಪೆಟಲ್ಲೇ. ಡಬಲ್ ಪೆಟಲ್ ಕೂಡ ಬರುತ್ತೆ, ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಏನಂದರೆ, ನೀವು ಒಂದು ಎಲೆಯಿಂದನೇ ನೀವು ಇದನ್ನು ಪ್ರೊಪಗೇಷನ್ ಮಾಡ್ಕೋಬೋದು. ಆ ಥರದ ಗಿಡ ಇದು. ಇನ್ನು ಇದು ಸೆಕ್ಯುಲೆಂಟ್ ಜಾತಿಗೆ ಸೇರುವಂಥದ್ದು. ಇದಕ್ಕೆ ನೀರು ಜಾಸ್ತಿ ಅವಶ್ಯಕತೆ ಇಲ್ಲ. ಇನ್ನು ಇದು ನೋಡಿ, ಕೊಕೊಪಿಟ್ ಮತ್ತು ಪರ್ಲೈಟಲ್ಲಿ ಮಾತ್ರ ಹಾಕಿದ್ದಾರೆ. ಇದಕ್ಕೆ ಮಣ್ಣನ್ನು ಮಿಕ್ಸ್ ಮಾಡಿಲ್ಲ ಅವರು. ಹಾಗಾಗಿ ನಾನಿವತ್ತು ರೀಪಾಟ್ ಮಾಡ್ತಾಯಿದ್ದೀನಿ. ಬರೀ ಕೊಕೊಪಿಟ್ ಮತ್ತು ಪರ್ಲೈಟಲ್ಲಿ ಹಾಕಕ್ಕೆ ಹೋಗಬೇಡಿ ಹೆಚ್ಚಾಗಿ, ಯಾಕಂದರೆ ನಾವು ಮನೆಗಳಲ್ಲಿ ಅಷ್ಟು ಕೇರ್ ಮಾಡೋಕ್ಕಾಗಲ್ಲ ಇದಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಮರಳು ಮಣ್ಣನ್ನು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮಣ್ಣು ಕಪ್ಪು ಮಣ್ಣಾಗಿದ್ದರೆ ನೀವು ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಿಕೊಳ್ಳೇಬೇಕು. ಯಾಕೆ ಅಂದರೆ ಈ ಗಿಡಕ್ಕೆ ನೀರು ಅಷ್ಟಾಗಿ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು ಮರಳನ್ನು ಮಿಕ್ಸ್ ಮಾಡಿಕೊಂಡ್ರೆ ನೀವು ಹಾಕಿದಂಥ ನೀರು ಹೆಚ್ಚಾಯಿತು ಅಂದರೆ ಅದು ಡ್ರೈನ್ ಆಗೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಇದಕ್ಕೆ ನೀವು ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ವರ್ಮಿ ಕಂಪೋಸ್ಟ್, ಒಂದು ಹಿಡಿಯಷ್ಟು ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ನೀವು ಸಗಣಿ ಗೊಬ್ಬರನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾ ಇದ್ದೀರಾ ಅಂದರೆ DAP ಹಾಕ್ಬೋದು. ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ ಇದಕ್ಕೆ, ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇನ್ನು ಪಾಟ್ ಅಂತ ಬಂದರೆ, ಇದಕ್ಕೆ ನೋಡಿ ನಾನು ಸ್ವಲ್ಪ ದೊಡ್ಡ ಸೈಜ್ ಪಾಟನ್ನು ತೊಗೋತಾ ಇದ್ದೀನಿ. ನಾನು ನರ್ಸರಿನಲ್ಲಿ ತೊಗೊಂಡು ಬಂದಿರುವಂಥ ಕೆಲೆಂಚು ಗಿಡ ಏನಿದೆಯಲ್ಲ, ಅದರಲ್ಲಿ 3 ಗಿಡ ಇದೆ. ಒಂದು ಪಾಟಲ್ಲಿ 3 ಗಿಡ ಇದೆ. ಅದಕ್ಕೋಸ್ಕರ ನಾನು ದೊಡ್ಡ ಪಾಟನ್ನು ತೊಗೊಂಡಿದ್ದೀನಿ. 3 ಗಿಡನೂ ಇದರಲ್ಲೇ ಹಚ್ಚೋಣ ಅಂತ. ನೀವು ಗಿಡದ ಸೈಜ್ ನೋಡಿಬಿಟ್ಟು ನೀವು ಆ ಪಾಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು 6 ಇಂಚ್ ಪಾಟನ್ನು ಯೂಸ್ ಮಾಡ್ಕೋಬೋದು, ಇದಕ್ಕೆ 4 ಇಂಚ್ ಪಾಟನ್ನು ಯೂಸ್ ಮಾಡ್ಕೋಬೋದು. ಗಿಡ ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಜಾಸ್ತಿ ದೊಡ್ಡ ಪಾಟ್ ಅವಶ್ಯಕತೆ ಇಲ್ಲ. ನಾನು 3 ಗಿಡಗಳನ್ನು ಒಂದೇ ಪಾಟಲ್ಲಿ ಹಾಕೋದ್ರಿಂದ ಸ್ವಲ್ಪ ದೊಡ್ಡ ಪಾಟನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಮಣ್ಣನ್ನು ಎಲ್ಲನೂ ಪಾಟ್ಗೆ ಹಾಕಿದ್ದೀನಿ. ಈಗ ಇದನ್ನು 3 ಸ್ವಲ್ಪ ಸ್ವಲ್ಪ ದೂರ ಇಟ್ಬಿಟ್ಟು ನಾನು ನೆಡ್ತೀನಿ. ಈ ಕೋಕೋಪೇಟ್ ಏನಿದೆಯಲ್ಲ, ಇದು ಎಲ್ಲನೂ ನಾನು ತೆಗೆದುಬಿಡ್ತೀನಿ. ಯಾಕೆ ಅಂದರೆ ನಾನು ಈ ರೂಟ್ಸನ್ನು ಡಿಸ್ಟರ್ಬ್ ಮಾಡಬಾರ್ದು. ಬಟ್ ಈಗ ಇದರಲ್ಲಿ ಕೋಕೋಪೀಟ್ ಮಾತ್ರ ಇರೋದ್ರಿಂದ ನಾನು ಆ ಕೋಕೋಪೀಟನ್ನು ತೆಗೆದುಬಿಟ್ಟು ಮಣ್ಣಲ್ಲಿ ನೆಡ್ತಾ ಇದ್ದೀನಿ. ಇದು ಮಣ್ಣಲ್ಲೇ, ಕೆಲವೊಂದು ನರ್ಸರಿನಲ್ಲಿ ಮಣ್ಣಲ್ಲಿ ಹಾಕಿರ್ತಾರೆ. ಅಂಥ ಗಿಡನ ನೀವು ರೂಟ್ಸ್ ಏನಾದರೂ ಡ್ಯಾಮೇಜ್ ಮಾಡ್ದೇ ಹಾಗೇ ನೀವು ಇಡ್ಬೋದು. ಆದಷ್ಟು ಫ್ಲವರ್ ಎಲ್ಲ ಅರಳಿದ ಮೇಲೆ ನೀವು ರೀಪಾಟನ್ನು ಮಾಡಬೇಡಿ ಆದಷ್ಟು. ನನಗೆ ಅನಿವಾರ್ಯ ಇತ್ತು, ಹಾಗಾಗಿ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ಮೊಗ್ಗಿದೆ ಅಂದಾಗ, ಇಲ್ಲಾಂದರೆ ಇನ್ನೂ ಕಟಿಂಗ್ಸ್ ಹಾಕಿದ್ದೀರಾ ಅದನ್ನು ನೀವು ರೀಪಾಟ್ ಮಾಡೋದಾದರೆ ಮಾಡ್ಕೋಬೋದು. ಕೆಲವೊಮ್ಮೆ ಏನಾಗುತ್ತೆ, ಗಿಡ ಒಣಗೋದಂಗೆ ಆಗುತ್ತೆ. ರೀಪಾಟ್ ಮಾಡಿದ್ಮೇಲೆ ಸ್ವಲ್ಪ ದಿನದ ಮಟ್ಟಿಗೆ ಹೂ ಅರಳಿದ್ದು ಒಣಗೋಗಿಬಿಡತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ರೀಪಾಟ್ ಮಾಡೋಕ್ಕೆ ಹೋಗಬೇಡಿ. ಹೂ ಅರಳಿದ ಮೇಲೆ ನಾನು ಅನಿವಾರ್ಯ ಇದೆ ಅಂತ ಹೇಳಿ ಈ ರೀತಿ ರೀಪಾಟ್ ಮಾಡಿದ್ದೀನಿ. ಯಾಕಂದರೆ ಈಗ ಇನ್ನೂ ಬೇಸಿಗೆ ಬಂತು. ಬೇಸಿಗೆ ಟೈಮಲ್ಲಿ ಏನಾಗುತ್ತೆ, ಬೇಗ ಮುದುಡೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ರೀಪಾಟನ್ನು ಮಾಡಬೇಡಿ ಹೂ ಅರಳಿದ ಮೇಲೆ. ಹೂ ಇಲ್ಲ ಅಂದರೆ ಅಥವಾ ಮೊಗ್ಗಿದ್ರೆ ನೀವು ರೀಪಾಟ್ ಮಾಡ್ಕೋಬೋದು. ಈ ಹೂವೇನಂದರೆ ಒಂದು ಸಾರಿ ಹೂವು ಅರಳಿತು ಅಂದರೆ 1 ತಿಂಗಳು 2 ತಿಂಗಳ ತನಕನೂ ಹೂವು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ.
ಆಮೇಲೆ ಅಕ್ಟೋಬರ್ಗೆ ಹೂಗಳು ಶುರುವಾಯಿತು ಅಂದರೆ ಮೇ ಎಂಡ್ವರೆಗೂ ಇದರಲ್ಲಿ ಹೂಗಳಿದ್ದೇ ಇರುತ್ತೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಇದರಲ್ಲಿ ಹೂ ಇರಲ್ಲ ಆದಷ್ಟು. ಹಾಗಾಗಿ ನೀವು ಆದಷ್ಟು ಇದಕ್ಕೆ ಫರ್ಟಿಲೈಸ್ ಮಾಡಿ. ಏನಂದರೆ ತಿಂಗಳಿಗೊಂದು ಸಾರಿ ಇದಕ್ಕೆ ಏನಂದರೆ ಟೀ ಪೌಡ್ರು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರು ಎರಡನ್ನೂ ಹಾಕಿ ನೀವು ನೈಟ್ರೋಜನ್ ಮತ್ತು ಫಾಸ್ಫರಸ್ ರಿಚ್ ಆಗಿರುವಂಥ ಫರ್ಟಿಲೈಸರ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಟೀ ಪೌಡ್ರು ನಿಮ್ಗೆ ಹಾಕೋಕ್ಕಾಗಲ್ಲ ಅನ್ನೋರು ನೀವು ಸಗಣಿ ಗೊಬ್ಬರನ ಯೂಸ್ ಮಾಡ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆ ಲಿಕ್ವಿಡ್ ಕೂಡ ಫರ್ಟಿಲೈಸರ್ ಮಾಡಿ ಹಾಕೋದನ್ನು ನಾನು ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಬಾಳೆಹಣ್ಣನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇದಕ್ಕೂ ಕೂಡ ಹಾಕ್ಬೋದು. ಅದು ಫರ್ಟಿಲೈಸರ್ ತುಂಬಾ ಒಳ್ಳೆಯದು ಇದಕ್ಕೆ. ಇನ್ನು ನಾನು ಇದಕ್ಕೆ ಬೇವಿನ ಹಿಂಡಿನ ಹಾಕಿಲ್ಲ, ಫಂಗಿಸೈಡ್ನ ಹಾಕ್ತಾಯಿದ್ದೀನಿ 1 ಸ್ಪೂನ್ನಷ್ಟು. ಪಾಟ್ ಸೈಜ್ ದೊಡ್ಡದಾಗಿರೋದ್ರಿಂದ 1 ಸ್ಪೂನ್ನಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಮೇಲೆಯಿಂದ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಮಾತ್ರ ಇದಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಹಾಕಿ, ಮಣ್ಣು ಒಣಗಿದೆ ಅಂದಾಗ ಮಾತ್ರ ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ. ಯಾಕೆ ಅಂದರೆ ಇದು ಸಕ್ಯುಲೆಂಟ್ ಜಾತಿಗೆ ಸೇರೋದ್ರಿಂದ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಮಣ್ಣನ್ನು ಚೆಕ್ ಮಾಡಿಬಿಟ್ಟು ನೀವು ನೀರನ್ನು ಕೊಡಬೇಕು. ಇನ್ನು ನೀರನ್ನು ಕೊಡಬೇಕಾದ್ರೆ ಎಲೆಗಳ ಮೇಲಾಗಲಿ ಹೂವಿನ ಮೇಲಾಗಲಿ ನೀವು ನೀರನ್ನು ಹಾಕಬಾರ್ದು. ಹಾಕಿದ್ರೆ ಹೂವು ಬೇಗ ಹಾಳಾಗುತ್ತೆ, ಎಲೆಗಳು ಕೂಡ ಬೇಗ ಹಾಳಾಗುತ್ತೆ. ಆಮೇಲೆ ಇದರಲ್ಲಿ ಹಳದಿ ಆದಂಥ ಎಲೆಗಳು, ರೋಗ ಹತ್ತಿರುವಂಥ ಎಲೆಗಳು ಏನಾದ್ರು ಇದ್ದರೆ ಅವಾಗಲೇ ನೀವು ತೆಗೆದುಬಿಡಿ. ಇನ್ನು ಇದಕ್ಕೆ ಹುಳುಗಳು ಅಂದರೆ ಮಿಲಿಬಗ್ಸ್ ಆಗುತ್ತೆ. ಮಿಲಿಬಗ್ಸ್ಗೆ ನೀವು ಆದಷ್ಟು ಮಜ್ಜಿಗೆ ಸ್ಪ್ರೇ ಮಾಡಿ, ಇಲ್ಲ ಅಂದರೆ ನೀಮ್ ಆಯಿಲ್ ಮತ್ತು ಲಿಕ್ವಿಡ್ ಹ್ಯಾಂಡ್ ವಾಶ್ನ ಹಾಕಿಬಿಟ್ಟು ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಆದಷ್ಟು ಇದಕ್ಕೆ 1 ಗಂಟೆನಾದರೂ ಬಿಸಿಲು ಬೀಳೋ ಥರ ನೀವು ಅಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು.